ನ್ಯಾಚುರಲ್ ರಿಸೋರ್ಸ್ ಅನ್ನ ಬಹಳ ಸಮತೋಲಿತವಾಗಿ ಉಪಯೋಗ ಮಾಡಬೇಕು ಅನ್ನೋದು ಒಂದಿದೆ ಅದರಲ್ಲಿ. ಸರಿಯಾಗಿ ಇವರು ದುಡ್ಡು ತಗೊಂಡು ಹಂಚಿದ್ರು, ಭ್ರಷ್ಟಾಚಾರ ಆಗಿತ್ತು, ಕೋಲು ಇತ್ಯಾದಿಯಲ್ಲಿ ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಅನ್ನೋದು ಒಂದು ಕಡೆ ಒಂದು ಭಾಗ ಆದರೆ, ಇನ್ನೊಂದು ಭಾಗ ಸಮತೋಲಿತವಾದಂತಹ ಉಪಯೋಗ ಆಗಬೇಕು ಅನ್ನೋದು ಅದರಲ್ಲಿ ಒಂದು ಪಾಯಿಂಟ್ ಇದೆ. ಇವರು ಯಾವುದೇ ಅಧ್ಯಯನ ಇರಲಾರದೆ ಆ ಗುಡ್ಡದ ಸಂಪೂರ್ಣವಾಗಿ ಅದನ್ನು ಅಗದು ಅದರಲ್ಲಿ ಮಣ್ಣು ತೆಗಿತಾ ಇರುವಂಥದ್ದು ಮತ್ತು ಯಾವುದೇ ಅನುಮತಿ ಇಲ್ಲ. ಈ ಅನುಮತಿ ಇರಲಾರ್ದೆ ಮಾಡ್ತಾ ಇರುವಂಥದ್ದು ಇದು ಸರಿಯಲ್ಲ. ಅವ್ರು ಅಕಸ್ಮಾತ್ ಅಲ್ಲಿ ಮೈನಿಂಗ್ ಮಾಡ್ಬೇಕಂದ್ರೂ ಸಹಿತ ಕಾಂಟ್ರಾಕ್ಟರ್ ಯಾವ ಮಾಡ್ತಾ ಇದ್ದಾನ ಅವನಿಗೆ ಕೊಡಕ್ ಬರೋದಿಲ್ಲ, ಯಾವ ರೋಡ್ ಮಾಡ್ತಾನೆ ಅವನಿಗೆ, ಅದು ಕೂಡ ಆಪ್ಷನ್ ಆಗುತ್ತೆ. ಮೈನಿಂಗ್ ಮಿನಿಸ್ಟ್ರಿ ಇದೆ, ವೆದರ್ ಇಟ್ ಮೇಜರ್ ಮಿನರಲ್ಸ್ ಆರ್ ಮೈನರ್ ಮಿನರಲ್ಸ್ ಆಪ್ಷನ್ ಆಗ್ಬೇಕು. ಯಾರು ಪರ್ಮಿಷನ್ ಕೇಳಿ ಯಾರು ಆಪ್ಷನ್ ಅವ್ರಿಗೆ ಅಲ್ಲೇ ಒಂದು ರೀತಿ ಗಣಿಗಾರಿಕೆ ಇದೆ. ಗಣಿಗಾರಿಕೆ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಾರ ಈಗ ಉತ್ತರ ಹೇಳ್ಬೇಕಲ್ಲ. ಆದ್ದರಿಂದ ಯಾರ ಕೋರ್ಟ್ಗೆ ಹೋದ್ರೆ ಅಧಿಕಾರಿಗಳು ಸಿಕ್ಬಿಡ್ತಾರೆ. ಹೀಗಾಗಿ ನಾನು ಅಧಿಕಾರಿಗಳಿಗೆ ಎಚ್ಚರಿಸಲಿಕ್ಕೆ ಬಯಸ್ತೀನಿ, ಇದು ತಕ್ಷಣ ನಿಲ್ಲಿಸ್ರಿ ಮತ್ತು ಸರಿಯಾದಂತ ಪ್ರೊಸೆಸ್ ಅನ್ನು ಫಾಲೋ. ತಮ್ಮ ಮಾಜಿ ಸಚಿವರು ಕೂಡ ಶಂಕರ್ ಪಾಟೀಲ್ ಮುನಕೊಪ್ಪ ಕೂಡ ಅದರ ಧ್ವನಿ ಎತ್ತಿದ್ದಾರೆ ಸರ್. ಅವರು ಸರಿಯಾಗಿ ಧ್ವನಿ ಎತ್ತಿದ್ದಾರೆ. ಅವರು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿ ನಾವು ಸಲಹೆ